ಚೆನ್ನಾಗಿ ಕಾಣಿಸ್ತಿದ್ದೀವಿ. ಸ್ಟಾರ್ಟ್ ಆಗೈತೆ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಇವಾಗ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ, ಬುಕಿಂಗ್ ಕನ್ಫರ್ಮೇಷನ್ ಬಂದಿಲ್ಲ, ಇನ್ನೂ ಬುಕ್ಕು ಆಗಿಲ್ಲ. ಟ್ರೈನ್ ಟಿಕೆಟ್ ತೊಗೊಳ್ಳೋಣ ಅಂತ ಹೋದೆ, ಅಲ್ಲಿ ಇಷ್ಟು ಉದ್ದ ಕ್ಯೂ ಐತೆ, ಟಿಕೆಟ್ ಸಿಗೋಣ ಗ್ಯಾರಂಟಿನೂ ಇಲ್ಲ, ಸಿಕ್ಕಿದ್ರು ನೋ ಯೂಸು. ಇಲ್ಲಿ ಜನ ನೋಡಿದ್ರೆ ಈ ಜಿಗ್ನೆಗಳಿರ್ತಾವಲ್ಲ ಆ ಕಡೆ ಇದ್ದಾರೆ, ಕಷ್ಟ, ಕನ್ನಡ ಬಂದರೆ ಕಷ್ಟ, ಹೋಗಿ ತೋರಿಸ್ಕೊ ಬರೋದು ಆಯಿತು. ಆ ಕಡೆ ಹಾಕೊಂಡು ಇಲ್ಲಿ ಇಷ್ಟೊಂದು ಜನ ಅವರೇ, ಇಷ್ಟೊಂದು ನಮ್ಮ ಯಜಮಾನ್ರು ಇಲ್ಲಿ ನನ್ನನ್ನೇ ತೋರಿಸಿ ಹೋಗ್ಲಿ. ಚೆನ್ನಾಗಿಲ್ವಾ? ಚೆನ್ನಾಗಿ ಬರಲಿಲ್ವಾ? ಕೂತಿದ್ದೀರಾ ಅದಕ್ಕೆ ಸ್ಟಿಫಾಗಿ ಕೂತಿದ್ದೀರಾ? ಹೌದಾ? ದೇವ್ರು ಕೂತಿರೋದೇ ಗೊತ್ತಾ? ನಂಗೆ ಏನಾಗುತ್ತೋ ಅಂತ ಯೋಚನೆ ಮಾಡ್ತಿದ್ದೀನಿ. ಸುಮ್ಮನೆ ಇವತ್ತು ಟಿಕೆಟ್ ತಗೊಳ್ಳೋದು ಬೇಡ, ಹಂಗೆ ಹೋಗೋಣ. ಟಿಕೆಟ್ ತಗೊಳ್ದಲೆ ಅಲ್ಲೆಲ್ಲ ಕೇಳಿಸ್ಕೊತಾರೆ, ಆಮೇಲೆ ಹಾಕೊಟ್ಬಿಟ್ಟಾರು. ಇಲ್ಲೇ ಹಾಕೊಡೋ ಲಕ್ಷಣಗಳು ಕಾಣಿಸ್ತಾ ಇದೆ, ಎದ್ದು ಹಂಗೆ ಹೋಗೋಣ. ಸೇಫ್ಟಿ ಸೈಡಿಗೆ ನಾನು ಒಂದು ಟಿಕೆಟ್ ತಗೊಬರ್ತೀನಿ, ತಗೊಬರ್ಲಾ? ಎಲ್ಲಿ ಅಲ್ಲಾಗಲ್ಲ, ಸಿಗಾಕಂಡ್ರೆ ಟಿಕೆಟ್ನ ಜನರಲ್ಲಂತೂ ಆಗಲ್ಲ, ಜನರಲಲ್ಲಿ ಹೋಗೋಕ್ಕಾಗಲ್ಲ. ಅದಕ್ಕೆ ಏನು ಮಾಡೋಣ ಅಂತ ನಿಮ್ಮ ಪ್ಲಾನ್? ಸ್ಲೀಪರಲ್ಲಿ ನೋಡೋಣ, ಸ್ಲೀಪರಿಗೆ ಹೋಗ್ತೀವಿ, ಸ್ಲೀಪರಿಗೆ ನುಗ್ಗೋದು. ಟಿ ಟಿ ಹತ್ರ ಕೇಳೋಣ, ನೋಡೋಣ, ರಿಕ್ವೆಸ್ಟ್ ಮಾಡ್ಕೋತೀವಿ, ಏನು ಬಿಲ್ ಅಮೌಂಟ್ ಇರುತ್ತೆ ಅದನ್ನು ಪೇ ಮಾಡೋಣ. ಅವ್ರು ಸಿಕ್ಕಿದ್ರೆ ಅಡ್ಜಸ್ಟ್, ಬರಲಿಲ್ಲ ಅಂದರೆ ದೇವ್ರ ದಯ ಹಂಗೆ ಹೋಗ್ಬಿಡ್ತೀವಿ. ಸರಿ ಸಿಗೋಣ ಟ್ರೈನ್ ಬಂದಮೇಲೆ. ಅಡ್ವರ್ಟೈಸ್ಮೆಂಟು, ಸರಿ ಸಿಗೋಣ. ಓಡು ಓಡು ಫತಿ ಆಗ್ತದೆ, ಇಲ್ಲಿ ನೋಡು, ನಾನು ರೆಕಾರ್ಡ್ ಮಾಡ್ತಿದ್ದೀನಿ ಲೈವ್. ಟಿ ಸಿ ಹುಡುಕು, ಟ್ರೈನ್ ಟಿಕೆಟ್ ಇದ್ದವರು ಕೂಡ ಹಿಂಗೆ ನೋಡೋದಲ್ಲ. ಫಸ್ಟು ಟಿ ಸಿ ಹುಡುಕು, ಟಿ ಸಿ ಮಾತಾಡಬೇಕು. ಹಾಂ ಹೌದಾ? ಮತ್ತೆ ಹತ್ಕೊಳ್ಳೋಣ ಯಾವುದಕ್ಕಾರ ಹೋಗಿಗೆ? ಅದಾ ಎಲ್ಲ ಕಡೆನೂ ಹತ್ತವ್ರೆ. ಸರಿ ಒಳಗಡೆ ಸರ್. ಟಿಕೆಟ್ ಚೆಕ್ ಮಾಡಕ್ಕೆ ಬಂದಿದ್ದಾರೆ, ಅದಕ್ಕೆ ನಾನೊಂದು ವಾಶ್ರೂಮ್, ನಮ್ಮ ಯಜಮಾನ್ರು ಇನ್ನೊಂದು ವಾಶ್ರೂಮಲ್ಲಿ ಔಚ್ಕೊಂಡಿದ್ದಾರೆ. ಇದೇನು ಮಾಡೋದು, ನಮಗೆ ಬೇರೆ ಆಪ್ಷನ್ನೇ ಇಲ್ಲ, ಟಿಕೆಟ್ ಬೇರೆ ಇಲ್ಲ ನಮ್ಮ ಹತ್ರ. ಅದಕ್ಕೆ ಈ ಥರ ಪಚೆಟ್ಟಿ ಪಡ್ತಿದ್ದೀವಿ. ಅಲ್ಲ, ನಾನಿನ್ನೂ ಟಿಕೆಟ್ ಬುಕ್ ಮಾಡಿದೆ, ಟಿಕೆಟ್ ಕನ್ಫರ್ಮ್ ಮಾಡೋದು ಬಿಡೋದು ಯಾರು ಕರ್ತವ್ಯ? ಅವ್ರು ಕರ್ತವ್ಯ ತಾನೆ, ಅವ್ರು ಕನ್ಫರ್ಮ್ ಮಾಡಬೇಕಿತ್ತು ತಾನೆ. ಅವ್ರು ಮಾಡಿರೋ ತಪ್ಪಿಗೆ ನಾನು ಇಲ್ಲಿ ಶಿಕ್ಷೆ ಅನುಭವಿಸ್ತೀನಿ. ನೋಡಿ, ಇಲ್ಲಿ ಬಾತ್ರೂಮಲ್ಲಿ ಇದ್ದೀನಿ. ಪಾಪ ನಮ್ಮ ಯಜಮಾನ್ರು ಏನು ವ್ಯವಸ್ಥೆ ಪಡ್ಕೋರೋ ಗೊತ್ತಿಲ್ಲ. ಟೈಮ್ 11 ಗಂಟೆ 12 ಗಂಟೆ ಆಲ್ಮೋಸ್ಟು ಸ್ವತಂತ್ರ ಬಂದಿದ್ದ ಟೈಮು. ನಮಗೆಲ್ಲಿಗೆ ಸೀಟ್ ಸಿಕ್ಕಿಲ್ಲ, ಎಲ್ಲ ಮಲಗಿದ್ದಾರೆ. ನಡಿ ನಡಿ ಟಿ ಟಿ ಹುಡ್ಕೋಣ, ನಡಿ. ಟಿ ಟಿ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನಡಿ. ಹಿಂಗಿದ್ರೆ ಆಗಲ್ಲ, ಸರಿ ನಾನು ತೋರಿಸ್ಕೊಬಿಡ್ತೀನಿ. ಬಾ ಹೇಳೋಣ, ನಿಂತ್ಕೋ. ಸೊ ಟೈಮು 12 ಗಂಟೆ ಆಗಕ್ಕೆ ಬಂತು. ಎಲ್ಲರಿಗೂ ಕೂಡ ಸ್ವತಂತ್ರ ದಿನದ ಶುಭಾಶಯಗಳು. ಸೊ ಟಿ ಟಿ ಅವ್ರ ಹತ್ರ ಈ ಥರ ಬುಕ್ ಮಾಡಿದ್ದು, ಸೊ ಆಗಿಲ್ಲ ಅಂತ ಹೇಳಿ ಅವ್ರಿಗೇನೆ ಇಲ್ಲ ಅಂದರೆ ಫೈನ್ ಏನಾದ್ರು ಹೇಳ್ತಾರೆ, ಆ ಫೈನ್ ಕಟ್ಬಿಟ್ಟು ಮಲ್ಕೊಳ್ಳೋಕ್ಕೆ ಒಂದು ಸೀಟ್ ಸಿಕ್ಕಿದ್ರು ಸಾಕು, ಮಲ್ಕೊತೀವಿ ನಾವು. ಇಲ್ಲ ಅಂದರೆ ಕಷ್ಟ ಇದೆ, ಈ ಥರ ಆಗಲ್ಲ, ಸರ್ಕಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮದು ತಪ್ಪು. ಇವಾಗ ಕಂಟಿನ್ಯೂಸ್ ಹಾಲಿಡೇ ಇರೋದ್ರಿಂದ ಕೇಳಿಸ್ತಿರಲ್ಲ. ಕಂಟಿನ್ಯೂಸ್ ಹಾಲಿಡೇಸ್ ಇರೋದ್ರಿಂದ ಟಿಕೆಟ್ ಕ್ಯಾನ್ಸಲ್ ಆಗಿತ್ತು. ಸೊ ಅದನ್ನೇ ಅವ್ರಿಗೆ ತೋರಿಸ್ಬಿಟ್ಟು ಟಿಕೆಟ್ ತಗೊಳ್ಳೋಣ. ಅದೇ ಏನು ಫೈನ್ ಇದೆ ಮತ್ತೆ ಏನು ಟಿಕೆಟ್ ಪ್ರೈಸ್ ಆಗುತ್ತೆ ಅದನ್ನೆಲ್ಲ ಕೇಳಿ ಕೊಟ್ಬಿಟ್ಟು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ನೋಡಿ ಆಗಲೇ 12 ಗಂಟೆ ಆಯಿತು. ಇದಕ್ಕಿಂತ ಜಾಸ್ತಿ ಓದ್ತಿರೋಕ್ಕೆ ಆಗಲ್ಲ, ನಾವು ಕಷ್ಟಪಟ್ಟಿದ್ದೀವಿ. ಆಮೇಲೆ ಎಲ್ಲ ಮಲಗಿದ್ದಾರೆ, ಅದಕ್ಕೆ ಆಚೆ ಬಂದು ಮಾತಾಡ್ತಾ ಇರೋದು. ವಾಯ್ಸ್ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಕೇಳಿಸಲ್ಲ ಅನ್ಸುತ್ತೆ. ಏನೋ ಮಾಡೋಕ್ಕೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಟಿಕೆಟ್ ಇಲ್ದಲೇ ಟ್ರೈನಲ್ಲಿ ಪ್ರಯಾಣ ಮಾಡೋದು ತುಂಬ ತಪ್ಪು. ಸೊ ತಪ್ಪು ಯಾರು ಮಾಡೋದಕ್ಕೂ ಹೋಗ್ಬೇಡಿ ಅಷ್ಟೇ. ಸರಿ, ಅಲ್ಲೆಲ್ಲರೂ ಇರ್ತಾರೆ ನೋಡು. ಅದೇ ಇಂಜಿನಾ ಕುಕಿಂಗ್ ಇರುತ್ತಲ್ಲ, ಅಲ್ಲ ನೋಡೋಣ. ಇಂಜಿನ್ ತೋರ್ಸೋಣ, ಇಂಜಿನ್ ತೋರ್ಸೋಣ ಬೇಡವಾ? ಏನೇನು ಇಷ್ಟೊಂದೆಲ್ಲ ಇದೆ, ಇಲ್ಲಿ ವಾಯ್ಸ್ ಬರ್ತಾ ಇಲ್ಲ. ಸೊ ಟಿಕೆಟ್ ತಗೊಳ್ದೆ ಟ್ರೈನಲ್ಲಿ ಪ್ರಯಾಣ ಮಾಡೋದು ತಪ್ಪು. ಸೊ ನಾವು ಟಿ ಟಿ ಕೊಟ್ಟು ಯಾವ್ದಾದ್ರು ಒಂದು ಸೀಟ್ ಅವ್ರು ಕೊಟ್ಟೆ ಕೊಡ್ತಾರೆ, ಯಾವ್ದಾದ್ರು ಒಂದು ಖಾಲಿ ಇರುತ್ತೆ. ಬುಕ್ಕಿಂಗ್ ಮಾಡಿ ಬಂದಿರಲ್ಲ.
ಸೊ ಅವ್ರದ್ದು ಯಾವ್ದಾದ್ರು ಸೀಟ್ನ ನಮಗೆ ಕೊಡ್ತಾರೆ. ಒಂದಾದ್ರೂ ಸಿಗುತ್ತೆ, ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಸಿಕ್ಕಿದ್ರು ಸಾಕು. ನಾವೀಗ ಕೊಡ್ತಿರೋ ವ್ಯವಸ್ಥೆ ನೋಡ್ಕೊಂಡ್ರೆ ನಮಗೆ ಆಗ್ತಿಲ್ಲ, ಅಲ್ಲಿ ನಿದ್ದೆ ಇಲ್ಲದೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ನೈಟಲ್ಲಿ. ಸರಿ ಸಿಗೋಣ. ಹೋಗು ಮೊದಲು ಹುಡ್ಕು. ಅವ್ರು ಜಾಸ್ತಿ ಕೇಳ್ತಾರೆ ಅನ್ಸುತ್ತೆ, ಕೊಟ್ಬಿಟ್ಟು ಅಂತೂ ಇಂತೂ ನಮ್ಮ ಬೆಂಗಳೂರಿಗೆ ಬಂದು ತಲುಪ್ತು. ಸೊ ಹೇಗಿತ್ತಪ್ಪ ಈ ಸತಿ ಜರ್ನಿ? ಚೆನ್ನಾಗಿರ್ಲಿಲ್ವಾ? ಎಲ್ಲ ಥರ ಸರ್ಕಸ್ ಮಾಡ್ಬಿಟ್ಟಿದ್ದೀವಿ ಇವತ್ತು. ಮತ್ತೇನಕ್ಕೆ ವೀಕೆಂಡ್ ಇದು ಮಾಡಕ್ಕೆ ಹೋದೆ ಮತ್ತೆ? ಆದರೂ ವೀಕೆಂಡ್ ಹಾಗೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾವು ನೈಟೇ ಹೇಳ್ದು 12 ಗಂಟೆನಲ್ಲಿ ನನಗೆ ಕೇಳ್ತಿದ್ದೀನಿ. ಬೆಂಗಳೂರು ಜಂಕ್ಷನಲ್ಲಿದ್ದೀವಿ. ಆಚೆ ಸಿಗೋಣ ಆಯಿತಾ? ನಿಮ್ಮ ವಾಯ್ಸೇ ಕ್ಲಿಯರಾಗಿ ಕೇಳ್ತಿರುತ್ತೆ, ನನ್ನ ವಾಯ್ಸ್ ಕೇಳ್ತಿರಲ್ಲ, ಯಾಕೆಂದರೆ ದೂರ ಇರ್ತೀನಲ್ಲ. ಸರಿ ಆಚೆ ಸಿಗೋಣ ಬಾ. ನಮ್ಮ ಫ್ಲ್ಯಾಗು ಇವಾಗ ಹೇಳ್ಬೇಕು. ಇಂಡಿಪೆಂಡೆನ್ಸ್ ಡೇ ವಿಶ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಹಾಂ ಸರಿ. ಏನು ಮಾಡೋದು? ಆಯ್ತು ಇವಾಗ ನೋಡು. ಹಾಂ ಚೆನ್ನಾಗಿ ಕಾಣಿಸ್ತೈತೆ. ಫೋನ್ ಬಂತು. ಹಾಂ ಕಟ್ ಮುಂದೆ ಹೋಗೋಣ. ಸರಿ ಮುಂದೆ ಕಟ್ ಮಾಡ್ತೀನಿ ಬಿಡು, ಪಿಕ್ ಮಾಡು. ಬರೀ 13% ಐತಲ್ಲೇ. ಚಾರ್ಜ್ ಹಾಕೊಂಡಿಲ್ಲ ನಾನೇ. ಭಯ ಆಯಿತು ಚಾರ್ಜ್ ಹಾಕೊಂಡ್ಬರ್ಬೇಕು. ಟಿಕೆಟ್ ಇಲ್ದಲೆ ಪ್ರಯಾಣ ಮಾಡ್ತೀಯ? ಗೊತ್ತಾಗಲ್ಲ. ನಾನು ಮಾಡಿದ್ದೆ, ಅದು ಅವ್ರು ಹೋಗ್ತಿರೋದು ನಂದಲ್ಲ. ಅವ್ರದ್ದೇ ತಪ್ಪಿರೋದ. ಎಲ್ಲಿಗೆ ಹೋಗ್ತಿದ್ದೀವಿ? ಬೆಂಗಳೂರಿಗೆ ಬಂದಾಯ್ತು. ಬೆಂಗಳೂರಿಗೆ ಬಂದಾಯ್ತು ಅಂತ ಆವಾಗಲೇ ಹೇಳಾಯಿತು ನಾನು. ಬೆಂಗಳೂರಿಗೆ ಬಂದಾಯ್ತು ಅಂತ ಮತ್ತೆ. ಸೊ ಇದು ಯಾವ ರೋಡು? ಬೆಂಗಳೂರಲ್ಲಿಂದ ನೋಡ್ತಿದ್ರೆ ಹೇಳಿ, ಅವರಿಗೆ ಗೊತ್ತಾಗುತ್ತೆ. ಹೇಳ. MG ರೋಡಾ? ಅಲ್ಲ ಮತ್ತೆ ಅಲ್ಲಿ ಬರ್ದಿತ್ತು. MG ರೋಡ್ ತಾನೇ ಮಹಾತ್ಮ ಗಾಂಧಿ ರೋಡ್ ಅನ್ನೋದು. ಬೆಂಗಳೂರಿನಲ್ಲಿ ವೆದರು ಸೂಪರ್ ಆಗಿದೆ. ಇವಾಗ ಇತ್ತು ತಾನೇ. ಏನು ಒಳಗೆ ಅದಷ್ಟೇ ಸೆಕೆ ಇದೆ, ಒಳಗೆ ಚೇಂಜ್ ಆಗಿಲ್ಲ ವೆದರು. ನೋಡೋ ಶೆಕೆ ಆಯ್ತಂತೆ. ಫ್ಯಾನ್ ಹಾಕ, ಸರಿ ಹೋಗುತ್ತೆ. ಬೆಂಗಳೂರು ಹಿಡ್ಕೊಂಬತ್ತೆ ನೋಡು. ನೋಡಿ ಈಗೆಲ್ಲ ಲೂಲು ಮಾಲ್ ಬರ್ಬೇಕಿತ್ತಲ್ಲ. ಇಲ್ಲಿ ಕ್ರಿಕೆಟ್ ಬಾಲ್ ಸಿಕ್ಕಿತ್ತಲ್ಲ, ಇಲ್ಲ ಅಲ್ವಾ? ಇಲ್ಲ, ಇನ್ನು ಮುಂದೆ ಹೋಗ್ಬೇಕು ಸ್ವಲ್ಪ, ಇದೇ ಏರಿಯಾದಲ್ಲಿ ಒಟ್ಟಿನಲ್ಲಿ. ಆ ಕ್ರಿಕೆಟ್ ಬಾಲ್ ನಮ್ಮ ಹತ್ರನೇ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಮಾಡಿ. ಯಾರಿಗಾದ್ರೂ ಬೇಕು ಅಂದರೆ ಅಲ್ಲ, ಯಾರ್ದದು ಅಂತ. ನಮ್ಮ ಯಜಮಾನ್ರು ಲೂಲು ಮಾಲ್ನ ಇಣಿಕೆ ನೋಡ್ಕೊತಿದ್ದಾರೆ. ಎಲ್ಲ ಬೆಂಗಳೂರು ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ. ಬೆಂಗಳೂರು ಬಿಟ್ಟು ಹೋಗ್ಬಿಟ್ಟಿದಾರಲ್ಲ. ಲಾಂಗ್ ವೀಕೆಂಡು ಟ್ರಿಪ್ ಹೊಡಿತಿರ್ತಾರೆ ಎಲ್ಲ. ಬೆಂಗಳೂರು ಬಿಟ್ಟು ಹೋದ್ರೆ ನಾವು ಬೆಂಗಳೂರಿಗೆ ಬರ್ತಿದ್ವಿ. ನೀವು ಇಲ್ಲಿ ಬನ್ನಿ, ಅಲ್ಲಿ ನೋಡಿ, ಅಲ್ಲಿ ಕಾಣ್ತಿದ್ದೀರಾ ಮಿರರಲ್ಲಿ. ಇಲ್ಲಿ ಅಲ್ಲೇ ಕುತ್ಕೊಳ್ಳಿ ನೋಡಿ. ಅಲ್ಲಿ ನಮ್ಮ ಯಜಮಾನ್ರ ಮಿರರಲ್ಲಿ ಫ್ಲಾಗ್ ಹೋಗ್ತಿದೆ ನೋಡು. ಝೂಮ್ ಮಾಡು. ಇವಾಗ ಆದ್ಮೇಲೆ ಝೂಮ್ ಮಾಡಿ. ಇಲ್ಲ ತೋರಿಸ್ತೆ. ಹೆಂಗೆ ನಾವು ನಮ್ಮನ್ನು ತೋರಿಸಿ. ಈಗ ಆಟೋ ಪಾಯಿಂಟ್ ಆಫ್ ವ್ಯೂ. ಎಲ್ಲ ಮೋಟೋಲ್ ಹೋಗಿ ಮಾಡ್ತಾರಲ್ಲ, ನಾವು ಆಟೋಲ್ ಹೋಗಿ ಮಾಡ್ತೀವಿ. ನಾ ಮಾಡಿ ನೀವು ಒಂದು ಕ್ಯಾಮ್ರಾ ಮುಂದೆ ಸಿಗಿಸ್ಕೊಂಡ್ಬಿಟ್ರೆ ಆಯ್ತು. ಆಟೋ ವ್ಲಾಗ್. ವಿಜಯವೇರಿಯಾ ದೊಡ್ಡದಾಗಿ ಹೇಳ್ದೆ. ಯಶವಂತಪುರಕ್ಕೆ ರೈಟ್ ಹೋಗ್ಬೇಕು. ಪ್ರಕಾಶ್ ನಗರ. ಪರವಾಗಿಲ್ಲ. ಸೊ ಇವತ್ತು ಆಟೋ ಲಾಗ್ ಮಾಡ್ತಿದ್ದೀವಿ. ಝೂಮ್ ಇಲ್ಲ, ಝೂಮ್ ಔಟ್ ಮಾಡಿದ್ದೀನಿ. ಏನದು? ಬಾಳೆದೆಲೆ ಅಂತ ಅದು. ಹೋಟೆಲ್ ಅನ್ಸುತ್ತೆ ನೋಡು. ಎಲ್ಲ ಕಡೆಯಿಂದ. 4 ಅವರ್ಸ್ ಟಿಕೆಟ್ ರೆಡಿ ಮಾಡಿದ್ದಾರೆ. 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 4 ಅವರ್ಸ್
ನಾವು ಆಟೋ ಲಾಗಿಂಗ್ ಮಾಡ್ತಿದ್ದೀವಿ. ಇದೊಂಥರ ಒಳ್ಳೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನಾಯಿಗಳನ್ನ ವಾಕಿಂಗ್ ಕರ್ಕೊಂಡು ಒಂದು ಆಟೋ ನಾವು ಓವರ್ಟೇಕ್ ಮಾಡಿದ್ದೀವಿ. ಕಾರ್ ಇನ್ನೂ ಮಾಡಿಲ್ಲ, ಮಾಡಾಯ್ತು. ಸೊ ಬೆಂಗಳೂರಿನಲ್ಲಿ ಈ ಥರ ಖಾಲಿ ರೋಡ್ ನೋಡೋದು ತುಂಬಾ ಖುಷಿ ಆಯ್ತಾ? ಆದರೆ ಕಾಮೆಂಟ್ರಿ ಕೂಡ ಲೈವ್ ಕಾಮೆಂಟ್ರಿ ಮತ್ತು ಸುಮ್ಮನೆ ಕೂತ್ಕೊತೀಯಾ? ಪೆಡೆಸ್ಟ್ರಿಯನ್ ಮೊಬೈಲ್ ನೋಡ್ಕೊಂಡು ಇವಾಗ ಸ್ಟಾಪ್ ಮಾಡಿದ್ರು ಆರನ್ ಮಾಡಿದ್ದಕ್ಕೆ. ಇವಳು ನೀನೇನು ಮಾಡೋದೇ ಇಲ್ಲ, ಅವರು ಸರಿ ಬಿಡ ಬಾಯ್. ಆಟೋನ ಬೈಕ್ ರೇಂಜಿಗೆ ಓಡಿಸ್ತಿದ್ದಾರೆ ಅಣ್ಣ, ಚೆನ್ನಾಗಿದೆ. ಇಲ್ಲಿ ನಮ್ಮ ಭಾರತದ ಬಾವುಟ ಜೊತೆಗೆ ಕರ್ನಾಟಕದ್ದು ಇತ್ತಾ? ಇರಲಿಲ್ಲ. ಕಿತ್ಕೊಂಡು ಹೋದ್ರೆ ಮತ್ತೆ ಚೇಂಜಿಂಗ್ ಮಾಡೋದು. ಚೆನ್ನಾಗಿದೆ ಚೆನ್ನಾಗಿದೆ. ನಿಮ್ಮ ಮೊಬೈಲಲ್ಲಿ ಚಾರ್ಜೇ ಇಲ್ವಲ್ಲ ಫಸ್ಟ್ ಆಫ್ ಆಲ್ ಅವ್ನು ಯೂಸ್ ಮಾಡೋಕ್ಕೆ. ಗಾಡಿ ನಂಬರ್ ಚೆನ್ನಾಗಿದೆ ಅದ್ರದ್ದು ಬೈಕ್ದು. 7771 K771. ಬೆಳಗ್ಗೆನೂ ಹೆಲ್ಮೆಟ್ ಹಾಕೊಂಡು ಓಡಿಸ್ತಿದ್ದಾರೆ. ಕ್ಯಾಮ್ರಾ ಹಿಡಿತಾರ ಬ್ರೋ? ಓ ಬೆಳಗ್ಗೆನೆ. ಓ ಪರವಾಗಿಲ್ಲ, ಬೆಂಗಳೂರಿನಲ್ಲಿ ರೂಲ್ಸ್ ಫಾಲೋ ಮಾಡ್ತಿದ್ದಾರೆ. ನಾಯಿ ವಾಕಿಂಗ್ ಹೋಗ್ತಿಲ್ಲ, ವಾಕಿಂಗ್ ಕರ್ಕೊಂಡು ಹೋಗ್ತಾ ಇರೋದು. ಸರಿ. ಪೊಲೀಸನ್ನ ಡ್ಯೂಕ್ನಲ್ಲಿ ಹೋಗ್ತಾವ್ರೆ. ನಂಗೇನು ಗೊತ್ತಿಲ್ಲ, ಆಟೋದವರೇ ಹೇಳಿದ್ರು ವಿಡಿಯೋ ಮಾಡ್ಕೊಳ್ಳೋಕೆ. ನೋಡಿ ಎಂತ ಬೈಕಲ್ಲಿ ನಂಬರ್ ಪ್ಲೇಟೇ ಹಾಕಿಲ್ಲ, ನಮಗೆ ರೂಲ್ಸ್ ಫಾಲೋ ಮಾಡಕ್ಕೆ ಹೇಳ್ತಾರೆ. ನಮ್ಗೇನು ಬಿಟ್ಬಿಡ್ತಾರೆ ಸುಮ್ಮನೆ. ಅದೇ ಇವ್ರು ಹೆಂಗ್ ಟ್ರ್ಯಾಕ್ ಮಾಡ್ತೀರಾ ಗೊತ್ತಿಲ್ಲ. ಡ್ಯೂಕ್ ಬೈಕು, ಗಾಡಿ ಪ್ಲೇಟ್ ಹಾಕಿಲ್ಲ. ಈಗ ಅದಕ್ಕೂ ಕೂಡ ರೂಲ್ಸ್ ಫಾಲೋ ಮಾಡಬೇಕು ಕಣೆ. ರೂಲ್ಸು ಎಲ್ಲರಿಗೂ ಒಂದೇ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೂವಿಗಿಂತ ಬೇರೆ ಭಾಷೆಯವ್ರ ಮೂವಿನೇ ಜಾಸ್ತಿ. ಮೀನಾಕ್ಷಿ ಓದ್ಲು, ಮೀನಾಕ್ಷಿ ಕಾಫಿ ಪಾರ್ಕ್. ಮೀನಾಕ್ಷಿ ಕಾಫಿ ಬಾರ್. ರೋಡು ಆಟೋ ಲಾಗ್ ಮಾಡ್ತಿರೋದು, ಆಟೋ ಒಳಗಡೆಯಿಂದ ಲಾಗ್ ಮಾಡಬೇಕು. ಇಲ್ಲಿ ಈ ಟ್ರಾಫಿಕಲ್ಲಿ ನೀನು ಟ್ರ್ಯಾಕ್ಟಲ್ಲಿ ಹೋದ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಆಟೋದವ್ರು ಒಬ್ಬರೇ ಅಲ್ವಾ ಚೆನ್ನಾಗಿ ಎಲ್ಲ ಹಬ್ಬಗಳನ್ನೂ ಆಚರಿಸೋದು ಅಂದರೆ. ಫಸ್ಟು ಸ್ಕೂಲಲ್ಲಿದ್ದಾಗ ಆಟೋ ಸ್ಟ್ಯಾಂಡ್ಗಳಿಗೆ ಹೋದಾಗ ಚಾಕ್ಲೇಟ್ಗಳು ಸಿಕ್ತಿತ್ತು, ಚಾಕ್ಲೇಟು ಎಲ್ಲ ಈಗಲೂ ಕೊಡ್ತಾರೆ. ಯಾವುದು ನಾವು ಚಾಕ್ಲೇಟೇ ಕೊಟ್ಟಿದ್ರು. ಆರೆಂಜ್ ಚಾಕ್ಲೇಟ್ ಬರೋದು, ಆಮೇಲೆ ಕಚ್ಚಾ ಮ್ಯಾಂಗೋಗೆ ಅಪ್ಡೇಟ್ ಆದರು. ಸರ್ಕಲ್ ಮಾರಮ್ಮ. ಓಕೆ ಕಣಮ್ಮ. ರಾಮರಾಜು ಫ್ರೀಯಾಗಿ ಪ್ರಮೋಷನ್ ಮಾಡ್ತಾ ಇದ್ದೀವಿ, ನೀವೆಲ್ಲ ಇದರಲ್ಲಿ ಬರ್ತಾ ಇದ್ದೀರಾ. ಓ ಸೌಜನ್ಯ ಅವ್ರ ಫೋಟೋನ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಅಲ್ಲಿ. ಇವ್ರ ಹೆಸರು ಹೇಳ್ಕೊಂಡು ಸುಮಾರು ಜನ
ಉದ್ಧಾರ ಆಗ್ತಾವ್ರೆ. ಜಸ್ಟಿಸ್ ಮಾತ್ರ ಯಾರು ಕೊಡಿಸ್ತಾ ಇಲ್ಲ. ರೆಪಿಟೋ ಏನಂದ್ರೆ ಕಿಪಿಕೀರ್ತಿ ರೆಪಿಟೋ ಅಂತ ಇತ್ತು ಕಣೆ. ಫೇಮಸ್ಸು ಸೆಲೆಬ್ರಿಟೀಸ್ ಹೌದು. ಯಾರು? ರೇಷ್ಮಾ ಆಂಟಿ. ಮತ್ತೆ ಈ ಟೈಮಲ್ಲಿ ಬೇಡ ಸುಮ್ಮನೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ಬಿಡ್ತೀಯ ಆಮೇಲೆ. ಹೌದಾ? ಇದ್ಯಾವ ರೋಡು? ಮತ್ತೆ ಇದೆಲ್ಲೇ ಕಲಾಸಿ ಪಲ್ಯನ ಇದು? ಇವಾಗ ಎಲ್ಲರೂ ಬೇಜಾರಾಗಿರ್ತಾರೆ ಅವ್ರ ಅಭಿಮಾನಿಗಳು. ಸುಮ್ಮನಿರು. ಎಲ್ಲಿ? ಕಾವಾಡಿ ಹಬ್ಬ 47ನೇ ಬಾಲಸುಬ್ರಹ್ಮಣ್ಯ ಸೇವಾ ಸಮಿತಿ ಕಾವಾಡಿ ಹಬ್ಬ ಇದೇ ತಿಂಗಳು 14ನೇ ತಾರೀಕು ಶನಿವಾರ ಇರುತ್ತಂತೆ. ಹೋಗ್ಬಿಡಿ ಎಲ್ಲರೂ. ನಾಳೆ ಹೋಗ್ಬಿಡಿ. ಆಟಲಾಗು ಮತ್ತು ಟ್ರೈನು ಸರ್ಕಸ್ಸು ಮತ್ತು ಆಟಲಾಗು ಟ್ರೈನ್ ಸರ್ಕಸ್ಸು ಇಷ್ಟ ಆಗಿದ್ರೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ.